ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆರಿ ವರ್ಕ್ ಸೀರೆಗೆ ಹೇಗೆ ಕುಚ್ಚು ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 120 ದಾರ ತೊಗೊಂಡಿದ್ದೀನಿ. ಇಲ್ಲಿ ಜರಿನ ಈ ಥರ ನಾನು ಮೊದಲೇ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸೂಜಿಯಲ್ಲಿ ಇನ್ಸರ್ಟ್ ಮಾಡಿಕೊಂಡು ನಾರ್ಮಲ್ ಹೊಲಿಯೋ ದಾರ ಇರುತ್ತಲ್ಲ ಅದನ್ನು 6 ಎಳೆ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ತೊಗೊಂಡ್ರೂ ಓಕೆ, ಚೆನ್ನಾಗಿ ಕಾಣಿಸಲ್ಲ. 6 ಎಳೆ ದಾರ ಓಕೆ. ಸೊ ಇಲ್ಲಿ ಜರಿ ಏನು ಹಾಕಿರ್ತಾರಲ್ಲ ಅದನ್ನು ಕೆಡಿಸ್ತಿರೋ ಹಾಗೆ ಅದು ಕಟ್ಟಾಯ್ತಂದರೆ ಫುಲ್ ಕಂಪ್ಲೀಟಾಗಿ ಕಟ್ಟಾಗುತ್ತೆ. ಹುಷಾರಾಗಿ ನೋಡಿಬಿಟ್ಟು ಅದು ಎರಡರ ನಡುವೆ ನಮಗೆ ಬಟ್ಟೆ ಕಾಣಿಸುತ್ತೆ. ಆ ಬಟ್ಟೆಗೇ ನಾವು ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಈ ಥರ ದಾರದಿಂದ ತೊಗೋಬೇಕು. ಈಗ ನಾರ್ಮಲಾಗಿ ನಾವು ಬೇಬಿ ಕುಚ್ಚು ಕಟ್ತೀವಲ್ಲ, ಸೇಮ್ ಅದೇ ಥರನೇ ಬಟ್ಟೆಗೆ ಈ ಥರ ದಾರ ಎಳ್ಕೊಂಡು ಕಟ್ ಮಾಡಿ ನೆಕ್ಸ್ಟ್ ಈ ಕಡೆ ತುದಿಗೆ ಅವೆರಡರ ಮಿಡಲಲ್ಲಿ ಬರಬೇಕು ನಮಗೆ. ಸೊ ಈ ಕಡೆ ತುದಿಗೂ ಅದೇ ಥರ ನೋಡ್ಕೊಂಬಿಟ್ಟು ನಿಧಾನವಾಗಿ ಸೂಜಿನ ಇನ್ಸರ್ಟ್ ಮಾಡಿ ದಾರನ ತಕ್ಕೋಬೇಕು. ತುಂಬ ನಿಧಾನವಾಗಿ ಮಾಡಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕಂಪ್ಲೀಟಾಗಿ ಅದು ಬಿಚ್ಚೋಗ್ಬಿಡುತ್ತೆ ಹಾಕಿದ್ದು, ಅಥವಾ ಒಂಚೂರು ಡ್ಯಾಮೇಜ್ ಆದರೂ ಆಗುತ್ತೆ. ಈ ಥರ ಆದಮೇಲೆ ಗಂಟು ಹಾಕ್ಕೋಬೇಕು. ನಾವಿಲ್ಲಿ ನಾರ್ಮಲಾಗಿ ನಾವು ಏನು ದಾರನ ಮಾಡ್ಕೊಂಡಿರ್ತೀವಲ್ಲ ಕುಚ್ಚು ಕಟ್ಟೋಕ್ಕೆ, ಅದು ಒಳಗೆ ಹೋಗೋ ಥರ ಸ್ಪೇಸ್ ಇದ್ದರೆ ಸಾಕು. ತುಂಬ ದೊಡ್ಡದಾಗಿ ಮಾಡಿದರೂ ಅಸಹ್ಯವಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ತುಂಬ ಚಿಕ್ಕದಾಗಿ ಮಾಡಿ ಇನ್ಸರ್ಟ್ ಆಗದೇ ಇರೋ ಥರ ಆಗಿ ಬಟ್ಟೆ ಡ್ಯಾಮೇಜ್ ಮಾಡೋ ಥರ ಮಾಡಬೇಡಿ. ಸ್ವಲ್ಪ ಜಾಗ ಬಿಟ್ಟು ಇಷ್ಟು ಸಾಕು. ಸೊ ಇಲ್ಲೊಂದು 2-3 ಗಂಟು ಹಾಕ್ಕೊಂಡು ಬಿಡಬೇಕು. ಅದು ಚೆನ್ನಾಗಿ ಕೂತಿರುತ್ತೆ, ತುಂಬ ಬಿಗಿಯಾಗಿ ಕೂತಿರುತ್ತೆ, ಏನೂ ಬಿಚ್ಚೋಗಲ್ಲ ಅದು. ಯಾಕಂದರೆ ನೀವಲ್ಲಿ ಕುಚ್ಚು ಕಟ್ತೀರ, ಅದರ ಮೇಲೆ ಕುಚ್ಚು ಹಾಕಿ ಜರಿಯಿಂದ ಹಾಕಿ ಬಿಗಿಯಾಗಿ ಮಾಡಿಬಿಡ್ತೀರ. ಸೊ ಏನೂ ಆಗಲ್ಲ ಅದು. ಈ ಥರ ಆದಮೇಲೆ ತುಂಬ ಉದ್ದಕ್ಕೆ ಬಿಡೋದನ್ನು ಬೇಡ, ಒಂದು ಸ್ವಲ್ಪ ಅದು ಕಾಣಿಸ್ದೇ ಇರೋ ಥರ ಅದನ್ನು ಪ್ಯಾಕ್ ಮಾಡೋ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿಲಿ 127 ದಾರ ತೊಗೊಂಡಿದ್ದೀನಿ. 120, 240 ಆಗುತ್ತೆ ನನಗೆ ಟೋಟಲಾಗಿ. ಈ ಥರ ಅದರೊಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು, ಅದು ನೋಡಿ ಒಳಗಡೆ ಇರೋ ದಾರ ಕಾಣಿಸ್ದೇ ಇರೋ ಥರ ಈ ಥರ ಒಳಗಡೆ ನೀಟಾಗಿ ಅದನ್ನು ಕಂಪ್ಲೀಟಾಗಿ ಹೈಡ್ ಮಾಡಬೇಕು. ಈ ಥರ ಹೈಡ್ ಮಾಡಿಬಿಟ್ಟು ನಾರ್ಮಲಾಗಿ ನೀವು ಜರಿಯಿಂದ ನಾಟ್ ಹಾಕ್ತಿರಲ್ವ, ಅದೇ ಥರ ನಾಟ್ನೇ ಹಾಕಬೇಕಿಲ್ಲಿ. ನೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮೇಲಿಂದ ಅದೊಂದು ಸ್ವಲ್ಪ ಸೀರೆಗೆ ಒಂದು ಸೇಮ್ ಕಲರ್ ಮ್ಯಾಚಿಂಗ್ ಆಗೋ ಕಲರೇ ನಾರ್ಮಲ್ ದಾರನ ತೊಗೋಬೇಕು ನಾವು. ಹೊಲಿಯೋ ದಾರನ ಆದಷ್ಟು ಮ್ಯಾಚಿಂಗ್ ಆಗೋ ಥರನೇ ತೊಗೊಳ್ಳಿ, ಡಿಫ್ರೆಂಟ್ ಕಲರ್ ತೊಗೋಬೇಡಿ, ಕಾಣಿಸ್ಬಿಡುತ್ತೆ ಅದು. ಈ ಥರ 1 ಲಾಕ್, ನಾನಿಲ್ಲಿ 2 ಲಾಕ್ ಮಾಡ್ತೀನಿ. 3 ಲಾಕ್ ಮಾಡ್ತೀನಿ. ಒಬ್ರೊಬ್ರು 2 ಸಾಕಂತಾರೆ, ಬಟ್ ನಾನು 3 ಲಾಕ್ ಮಾಡಿರ್ತೀನಿ. ಈ ಥರ 3 ಲಾಕ್ ಮಾಡಿ ಎಷ್ಟು ನಮಗೆ ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡಿಬಿಟ್ರೆ ಇಷ್ಟೇ. ಇದು ತುಂಬ ಈಸಿಯಾಗಿದೆ. ಇದು ಕಂಪ್ಲೀಟ್ ಸೀರೆ ಎಲ್ಲ ಇದೇ ಥರ ಹಾಕ್ತಾ ಹೋಗಬೇಕು. ಬಟ್ ಹಾಕಬೇಕಾದ್ರೆ ತುಂಬ ಇದ್ರೊಳಗೆ ಏನು ಹುಷಾರಾಗ್ಬಿಟ್ಟು ನೋಡಿಕೊಂಡು ಮಾಡಬೇಕು. ಸೀರೆಗೆ ಡ್ಯಾಮೇಜ್ ಆಗದೆ ಇರೋ ಥರ ನೋಡಿಕೊಂಡು ಮಾಡಬೇಕು. ಫುಲ್ ಸೀರೆ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.